ಓ ಗಾಡ್, ನಾನವ್ರ ಮಗಳಲ್ವಾ? ಮತ್ತೆ ವಿ ಆರ್ ಸೀರಿಯಸ್. ಯಾಕೆ ನಗ್ತಾ ಇದ್ದೀರಾ? ನಗ್ದೆ ಇನ್ನೇನ್ ಮಾಡ್ಲಿ? ನಿಮ್ ತರ ದಿನಕ್ 100 ಜನ ನಮ್ ನಿಜವಾಗ್ಲೂ ಚಂದ್ರಶೇಖರ್ ಮಗಳ ನೋಡಕ್ ಒಂಚೂರು ಹಾಗೆ ಕಾಣಿಸಲ್ವಲ್ಲ ಅಂತಾರೆ. ಯಾರೋ ಯಾಕೆ ನಮ್ಮನೆ ವಾಚ್ಮನ್ ಮೇಮ್ ಸಾಬ್ ಕ್ಯಾ ಆಪ್ ಸಚ್ ಮೇ ಸಾಬ್ ಕಿ ಬೇಟಿ ಹೈ ಕ್ಯಾ ಅಂತ ಕ್ವೆಶ್ಚನ್ ಮಾಡ್ತಾರೆ. ಏನ್ ಮಾಡೋದು? ನಾನು ಫುಲ್ ಮೂನ್ ಆದ್ರೆ ನನ್ ಪೇರೆಂಟ್ಸ್ ಅಮಾವಾಸ್ಯೆ. ಸೊ ಈ ತರ ಕ್ವೆಶ್ಚನ್ ಬರೋದು ಕ್ವೈಟ್ ಆಬ್ವಿಯಸ್. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾನ್ ಟೈಮ್ ವೇಸ್ಟ್ ಮಾಡಿದ್ರಾ? ಗಾಡ್, ನೋ ನೋ ನೋ, ಯು ಆರ್ ಮಿಸ್ಟೇಕನ್. ನಾವ್ ಬಂದಿರೋ ಉದ್ದೇಶನೇ ಬೇರೆ ಇದೆ. ಇದ್ರಿಂದ ದೊಡ್ಡ ಸ್ಟೋರಿನೇ ಇದೆ. ಪ್ಲೀಸ್ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮಮ್ಮ ಒಬ್ರು ಡಾಕ್ಟರ್, ಸ್ಪೆಷಲೈಸ್ಡ್ ಗೈನಕಾಲಜಿಸ್ಟ್. ಇವ್ರು ಕೆಲಸ ಮಾಡೋ ಹಾಸ್ಪಿಟಲ್ ಅಲ್ಲಿ 2 ಹೆಣ್ಮಕ್ಳಿಗೆ ಹುಟ್ತಾನೆ ಏನು? ಹಾರ್ಟಲ್ ಹೋಲಾ? ಬ್ರೈನ್ ಟ್ಯೂಮರಾ? ಅದಕ್ಕೆ ನೀವಿಬ್ರು ಇಲ್ಲಿಗೆ ಡೊನೇಷನ್ ಕೇಳಕ್ ಬಂದಿದ್ದೀರಾ? ಆರ್ ಯು ಕಿಡ್ಡಿಂಗ್? ಟೈಮ್ 10:15 ಆಗಿದೆ. ಐ ಆಮ್ ಟಯರ್ಡ್ ಲೈಕ್ ಹೆಲ್. ಇಂತ ಸಿಲ್ಲಿ ರೀಸನ್ ಇಟ್ಕೊಂಡು ನನ್ನ ಹತ್ರ ಡೊನೇಷನ್ ಕೇಳಕ್ ಬಂದ್ರ? ನಾಚಿಕೆ ಆಗಲ್ವಾ? ಡೊನೇಷನ್? ನೋ ನೋ ಶ್ವೇತಾ, ಪ್ಲೀಸ್ ಲಿಸನ್. ನಾವು ಶ್ವೇತಾ ಅಲ್ಲ, ಕಾಲ್ ಮೀ ಮ್ಯಾಮ್. ಯಾರ್ಯಾರ್ದೋ ಕೈಯಲ್ಲಿ ಹೆಸರಿಟ್ಟು ಕರೆಸ್ಕೊಳ್ಳೋ ಲೆವೆಲ್ ಅಲ್ಲ ನಂದು. ಏನೋ ಲೈಫ್ ಸಂಬಂಧಪಟ್ಟಿತ್ತು ಇಂಪಾರ್ಟೆಂಟ್ ಅಂತ ಮೀಟ್ ಆದ್ರೆ ಡೊನೇಷನ್. ಛೇ, ಮಿಲ್ಲಿ ಲಿಸನ್, ಇನ್ನೊಂದ್ಸಲ ಸರಿಯಾಗಿ ವಿಚಾರಿಸದೆ ಯಾರ್ಯಾರನ್ನೋ ಒಳಗಡೆ ಬಿಟ್ರೆ ನಿನ್ನನ್ನು ಹೊರಗಡೆ ಕಳಿಸ್ತೀನಿ. ಗಾಟ್ ಇಟ್, ಇಡಿಯಟ್? ಎಕ್ಸ್ಕ್ಯೂಸ್ ಮೀ, ನಾವೇನ್ ಡೊನೇಷನ್ ಕೇಳ್ಕೊಂಡು ಶ್ವೇತಾ ಶ್ವೇತಾ ನಿಂತ್ಕೊಳ್ಳಿ. ನಿಮಗೆ ಎಷ್ಟು ಡೊನೇಷನ್ ಬೇಕು ಅದನ್ನ ಫಸ್ಟ್ ಹೇಳಿ. ಸುಮ್ನೆ ನಿಮ್ಮಿಂದ ನಾನ್ ಬಯಸ್ಕೊಂಡೆ. ಛೇ, ಡೊನೇಷನ್ ಬೇಡ್ವಾ? ಮತ್ತೆ ಯಾಕೆ ಬಂದ್ರು? ಏನೆಲ್ಲ ನಿಂತಿದ್ಯಾ? ನೀನು ಬಾ. ಮನೆ ಡ್ಯಾನ್ಸ್ ಆಡಿದ್ರೆ ಸಕ್ಕತ್ತಾಗಿರುತ್ತೆ. ಬಾರೋ. ನಕ್ಷತ್ರ, ನಕ್ಷತ್ರ, ಏನು? ಮಳೆ ಏನಾದ್ರೂ ನೀನ್ ಕಪ್ಪಗಿರೋದನ್ನ ನೋಡಿ ಇವಳೇನ್ ಇಷ್ಟು ಕಪ್ಪಗಿದ್ದಾಳೆ ಅಂತ ನಿನ್ಮೇಲ್ ಮಳೆ ಬೀಳೋ ಬದ್ಲು ನಿನ್ ಅಕ್ಕಪಕ್ಕ ಎಲ್ಲಾದ್ರೂ ಬೀಳ್ತಿದ್ಯಾ? ಇಲ್ಲ ತಾನೆ. ನೀನ್ ಕಪ್ಪಗಿರು ಇಲ್ಲ ಬೆಳ್ಳಗಿರು, ಅದಕ್ಕೆ ಎಲ್ಲಾರು ಒಂದೇನೆ. ಎಲ್ರ ಮೇಲೂ ಸುರಿಯುತ್ತೆ, ಎಲ್ರಿಗೂ ಖುಷಿ ಕೊಡುತ್ತೆ. ಈಗ ನೀನು ಖುಷಿಯಿಂದ ಡ್ಯಾನ್ಸ್ ಆಡ್ತಿದ್ಯಾ. ನಾನ್ ಕಪ್ಪಗಿದ್ದೀನಿ, ನಾನ್ ಡ್ಯಾನ್ಸ್ ಆಡಿದ್ರೆ ನೋಡೋ ಜನ ಏನ್ ಅನ್ಕೋತಾರೆ ಅಂತ ನೀನೇನಾದ್ರೂ ಸುಮ್ಮನೆ ಇದೆಯಾ? ಇಲ್ಲ ತಾನೆ. ಅದೇ ಕಣೋ ಬೇಕಾಗಿರೋದು ಲೈಫ್ಗೆ. ನಿನಗೆ ನಿನ್ನ ಮೇಲೆ ಯಾವಾಗ ಕಾನ್ಫಿಡೆನ್ಸು ಪ್ರೀತಿ ಅನ್ನೋದು ನಿನ್ನ ಬಣ್ಣದ ಮೇಲೆ ನಿನಗ್ ಬರುತ್ತೋ ಅವತ್ತು ನೀನ್ ಗೆಲ್ತ್ಯ. ಸೊಸೈಟಿಲಿ ನಿನ್ನ ಒಪ್ಕೋಬೇಕು, ಪ್ರೀತಿಸ್ಬೇಕು ಅಂತ ಬೇಡ್ಕೊಳ್ಳೋದನ್ನ ನಿಲ್ಸು ನಕ್ಷತ್ರ. ಯಾರು ನಿನ್ನ ಒಪ್ಕೋಬೇಕಾಗಿಲ್ಲ, ಪ್ರೀತಿಸ್ಬೇಕಾಗಿಲ್ಲ. ನೀನು ಚಂದ ಅಂತ ಅನ್ನಿಸ್ಬೇಕು, ಅಲ್ಲಿಗೆ ಮುಗೀತು. ನಾವೇನು ಅಮೆರಿಕಲ್ಲೋ ಲಂಡನ್ ಅಲ್ಲೋ ಹುಟ್ಟು ಬೆಳೆದಿದೀವ ನಕ್ಷತ್ರ? ಬೆಳ್ಳಗಿರೋದಕ್ಕೆ ನಿನ್ನ ಬಣ್ಣ ನಮ್ಮ ದೇಶದ ಜನರ ನಿಜವಾದ ಬಣ್ಣ. ನಮ್ ಬಣ್ಣ ನಮ್ಮ ಮಣ್ಣನ್ನು ಹೋಲುತ್ತೆ. ನೀನ್ ಹೆಮ್ಮೆ ಪಡ್ಬೇಕು ನಕ್ಷತ್ರ. ಆ ಆಕಾಶ ತುಂಬಾ ಕಪ್ಪು ಮೋಡ ಇದೆ ನಕ್ಷತ್ರ. ರಾತ್ರಿ ಆ ಆಕಾಶ ನೋಡು ಎಷ್ಟು ಕಪ್ಪುಗಿದೆ. ಅದು ಕಪ್ಪುಗಿದೆ ಅಂತ ಬೇಜಾರಾಗಿದ್ಯಾ? ತನಗೆ ಚೆನ್ನಾಗ್ ಗೊತ್ತು ತಾನು ಕಪ್ಪಗಿರೋದಕ್ಕೇನೆ ಜಗತ್ತು ಇಷ್ಟು ಸುಂದರವಾಗಿರೋದು ಅಂತ. ನಕ್ಷತ್ರ ಹೊಳೆಯೋದು
ಆ ಚಂದ್ರ ಬೆಳಗೋದು ಅಂತ ಅಲ್ವಾ? ಊಟದಲ್ಲೂ ಅಷ್ಟೇ, ಬೆಳ್ಳಗಿರೋ ಅನ್ನಕ್ಕಿಂತ ಕಪ್ಪಗಿರೋ ರಾಗಿ ಗಂಜಿನೇ ದೇಹ ತಂಪು. ನೀವ್ ಹೆಣ್ಮಕ್ಳು ಅಷ್ಟೇನೆ, ನೀವ್ ಎಷ್ಟೇ ಅಲಂಕಾರ ಮಾಡ್ಕೊಳ್ಳಿ, ನಿಮ್ ಕಣ್ಣು ಸುತ್ತ ಇಟ್ಕೋ ಕಾಡಿಗೆಯಿಂದಾನೆ, ಆ ಕಪ್ಪು ಕಾಡಿಗೆಯಿಂದಾನೆ ನೀವಿಷ್ಟು ಲಕ್ಷಣವಾಗಿ ಕಾಣೋದು. ನಾವು ಪೂಜಿಸೋ ದೇವ್ರು ಕೂಡ ಕಪ್ಪೆ. ಆ ದೇವ್ರೇ ನಿನಗ್ ತನ್ನ ಬಣ್ಣನ ಕೊಟ್ಟಿದ್ದಾನೆ ಅಂದ್ಮೇಲೆ ಅವನಿಗೆ ನಿನ್ ಕಂಡ್ರೆ ಎಷ್ಟಿಷ್ಟ ಅಂತ ನೀನೇ ಅರ್ಥ ಮಾಡು. ಆ ಕಪ್ಪು ಮೋಡ, ಕಪ್ಪು ಕಣ್ಣು, ಕಪ್ಪು ಹಣ್ಣು, ಕಪ್ಪು ಆಕಾಶ, ಇದ್ಯಾವುದಕ್ಕೂ ಇಲ್ದಿರೋ ಕೀಳರಿಮೆ ನೀವು ಕಪ್ಪು ಹೆಣ್ಣು ಮಕ್ಕಳಿಗೆ ಯಾಕಿರುತ್ತೆ? ನಿಮ್ ಬಣ್ಣಕ್ಕೆ ನೀವ್ ಯಾಕೆ ಅನ್ಸ್ತೀರಾ? ಯಾರ್ ಏನ್ ಅನ್ಕೊಂತಾರೆ ಅಂತ ನೀವ್ ಯಾಕೆ ತಲೆ ಕೆಡ್ಸ್ಕೋತೀರಾ? ಬಿಟ್ಟಾಕ್ಬಿಡಿ, ನೀವ್ ಎಲ್ರೂ ಲಕ್ಷಣವಾಗಿದ್ದೀರಾ. ನಕ್ಷತ್ರ, ನಿನ್ ಹೆಸರೇನು ಹೇಳು? ನಕ್ಷತ್ರ. ಈ ನಕ್ಷತ್ರ ಆಕಾಶದಲ್ಲಿರೋ ನಕ್ಷತ್ರ ಸುಂದರವಾಗಿ ಕಾಣೋದು ಕಪ್ಪು ಬಣ್ಣದಿಂದ. ಇಡೀ ನೇಚರೇ ಕಪ್ಪು ಬಣ್ಣನ ಒಪ್ಕೊಂಡಿರ್ಬೇಕಾದ್ರೆ ನೀನ್ ಯಾಕೆ ಹೆದರ್ತಿದ್ಯಾ? ಮೊದಲು ನೀನು ನಿನ್ನ ಬಣ್ಣನ ಪ್ರೀತಿಸು. ಆಟೋಮೆಟಿಕ್ಲಿ ಇಡೀ ಜಗತ್ತೇ ನಿನ್ನನ್ನ ಪ್ರೀತಿಸುತ್ತೆ ನಕ್ಷತ್ರ. ಇಡೀ ಜಗತ್ತೇ ನಿನ್ನನ್ನ ಪ್ರೀತಿಸುತ್ತೆ. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು ಅಂತ ತಲೆ ಆಡಿಸ್ತಾ ಇದೀಯಾ? ಹೇಳು, ನಿನ್ನನ್ನ ನೀನು ನಂಬ್ತೀಯ ಅಲ್ವಾ? ನಿನ್ನನ್ನ ನೀನು ಪ್ರೀತಿಸ್ತೀಯ ತಾನೆ? ನನ್ನನ್ನ ನಂಬ್ತೀನಿ ಭೂಪತಿ, ಆದ್ರೆ ನಾನ್ ನನ್ಗಿಂತ ಜಾಸ್ತಿ ನಿನ್ನ ನಂಬ್ತೀನಿ ಕಣೋ, ನಿನ್ನ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್ ಭೂಪತಿ, ಥ್ಯಾಂಕ್ ಯು ಸೋ ಮಚ್. ನೋಡೋಣ ಬಾ. ಅವಳ ಹತ್ರ ಇರೋ ಆ ದುಡ್ಡು, ಆ ಶ್ರೀಮಂತಿಕೆ ಅವಳನ್ನ ಹಾಗೆ ಆಡಿಸ್ತಿದೆ ಅಮ್ಮ. ದೊಡ್ಡವರು ಅಂತ ಒಂಚೂರು ಮರ್ಯಾದೆ ಬೇಡ ಅವಳಿಗೆ? ಇವಳಿಗೆ ಸತ್ಯ ಹೇಳಿದಕ್ಕೆ ನಾವ್ ಇಷ್ಟು ಒದ್ದಾಡಿದ್ವಾ ಅಂತ ನನಗೆ ರಿಗ್ರೆಟ್ ಆಗ್ತಿದೆ. ಶಿ ಇಸ್ ಜಸ್ಟ್ ಕ್ಲೌಡೆಡ್ ವಿತ್ ಮನಿ ಅಮ್ಮ. ಅವಳ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಅವಳಿಗೆ ಇಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ಬೇಕು? ಬಿಟ್ಟಾಕು. ಅದ್ ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ಪುಟ. ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನ್ ನನ್ ಕರ್ತವ್ಯ ಮರ್ತು ಕೂರಕ್ಕಾಗತ್ತಾ? ಹಾಗ್ ಮಾಡಿದ್ರೆ ಇಷ್ಟು ವರ್ಷ ನಾನ್ ಜೀವ ಕೈಲಿ ಹಿಡ್ಕೊಂಡ್ ಕಾದಿದ್ದಕ್ಕೆ ಏನ್ ಅರ್ಥ ಇರುತ್ತೆ ಹೇಳು? ನನಗೆ ಅರ್ಥ ಆಗುತ್ತೆ ಅಮ್ಮ. ಶ್ವೇತಾ ಸಿಟ್ಟಲ್ಲಿ ಏನೇನೋ ಹೇಳಿದ್ಲು ಅಂತ ಕೋಪದಲ್ಲಿ ಹಾಗೆ ಮಾತಾಡ್ದೆ. ಐ ಆಮ್ ಸಾರಿ ಮಾ. ಆಕ್ಚುಲಿ ಮಾ, ಇನ್ನೊಂದು ಆಪ್ಷನ್ ಇದೆ. ಶ್ವೇತಾಗೆ ಅವ್ಳ ರಿಯಲ್ ಪೇರೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇಲ್ದಿದ್ರು ನಕ್ಷತ್ರಗೆ ಈ ವಿಷಯ ಗೊತ್ತಾದ್ರೆ ಅವಳು ಡೆಫಿನೆಟ್ಲಿ ನಿನ್ ಮಾತು ಕೇಳ್ತಾಳೆ. ಶ್ವೇತಾಗೆ ಈ ವಿಷಯ ತಿಳಿಸೋ ಬದಲು ನಕ್ಷತ್ರಂಗೆ ವಿಷಯ ತಿಳಿಸು. ಆದ್ರೆ ನಕ್ಷತ್ರ ಎಲ್ಲಿದ್ದಾಳೆ ಅಂತ ಗೊತ್ತೇ ಇಲ್ವೇ? ಇನ್ನು ಅವಳನ್ನ ಎಲ್ಲಿ ಅಂತ ಹುಡುಕ್ಲಿ? ಅವಳು ಎಲ್ಲಿದ್ದಾಳೆ ಅಂತ ಯಾರಿಗ್ ಗೊತ್ತು? ಯಾರು ಹೇಳೋರು? ಏನಪ್ಪ ಇವಳು, ಎಷ್ಟು ಹೊತ್ತೆ ಕಾಯೋದು? ಕೆಲ್ಸ ಜಾಸ್ತಿ ಇದೆ, ಬರೋ ತಡ ಆಗತ್ತೆ ಅಂತ ಒಂದ್ ಫೋನ್ ಮಾಡಿ ಹೇಳಕ್ ಆಗಲ್ವಾ ನಿನ್ಗೆ? ಯಾವತ್ತೂ ಇಲ್ದೇ ಇರೋದು ಇವತ್ ಏನು? ಇಷ್ಟೊತ್ತಾದ್ರೂ ಇನ್ನೂ ಮನೆಗ್ ಬಂದಿಲ್ಲ ಅಂತ ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಅಮ್ಮ, ನಮ್ಮನೆ ಗಂಡ್ ಹುಡ್ಗ ಭೂಪತಿ ಸಾಹೇಬ್ರು ನಮ್ ಜೊತೆ ಇರ್ಬೇಕಾದ್ರೆ ಇನ್ನೇನ್ ಭಯ ಅಲ್ವೇ ನಮ್ಶ್ರೀ? ಅಲ್ಲ, ಇವನ್ಗೇನಾಯ್ತು? ಬಾಯ ಬಿಡ್ತಿಲ್ಲ. ಮಧ್ಯರಾತ್ರಿ ಹೈವೇ ರೋಡಲ್ಲಿ ಬೇರೆ ಬಂದ್ವಿ. ದಿವ್ವಾಗಿವ ಮೆಟ್ಕೊಳ್ತಾ ಹೇಗೆ? ಮಳೆ ಬಂದ್ರೆ ಅಲ್ಲೇ ಎಲ್ಲಾದ್ರೂ ಸ್ವಲ್ಪ ಹೊತ್ತು ನಿಂತಿದ್ದು ಆಮೇಲೆ ಬರ್ಬೇಕು ತಾನೆ? ನೀನ್ ನೆನೆಯೋದಲ್ದೆ ಪಾಪ ಅವನು ನೆನ್ಸ್ಕೊಂಡ್ ಬಂದಿದ್ಯಾ? ನಮ್ದು ಗಟ್ಟಿ ಬಾಡಿ, ಇಮ್ಯುನಿಟಿ ಜೋರಾಗೆ ಇದೆ, ಏನೂ ಆಗಲ್ಲ. ಒಂದ್ ನಿಮಿಷ. ಗಂಟೆ 11:30. ಇಷ್ಟೊತ್ನಲ್ಲಿ ಯಾವ್ದೇ ಕ್ಯಾಟ್ರಿಂಗ್ ನಿನ್ಗೆ? ಅದು ಅಕ್ಕ, ಅದು ಮಿಡ್ ನೈಟ್ ಪಾರ್ಟಿ. ನೀನು 3 ವರ್ಷದಿಂದ ಕ್ಯಾಟ್ರಿಂಗ್ ಹೋಗ್ತಿದ್ಯಾ, ಯಾವತ್ತೂ ಇಷ್ಟು ಲೇಟ್ ಆಗಿ ಬಂದಿಲ್ಲ. ಇವತ್ತೇನಿದು ಹೊಸದಾಗಿ ಲೇಟ್ ನೈಟ್ ಪಾರ್ಟಿ? ಅದೆಲ್ಲ ಅದೇನಾಯ್ತಕ್ಕ ಅಂದ್ರೆ
ಅಯ್ಯಯ್ಯೋ ಪುಟ್ಟ ನಿನಗ್ ಶೀತ ಆಗಿದೆ ಕಣೆ. ನಡಿ ಮೊದ್ಲು ಬಟ್ಟೆ ಬದಲಾಯಿಸು, ಆಮೇಲೆ ಹಬೆ ತಗೊಳ್ಳುವಂತೆ. ನಡಿ. ನಕ್ಷತ್ರ ನಕ್ಷತ್ರ ನಿಂತ್ಕೋ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲೇನೋ ನಡೀತಾ ಇದೆ. ತಂಗಿ ಮೇಲೆ ಅಕ್ಕಂಗೆ ಡೌಟ್ ಬಂದಿದೆ. ನೀನ್ ಇನ್ನೂ ಮಲಗಿಲ್ವಾ ಕಳ್ಳ? ನನ್ನನ್ನ ನಂಬ್ತೀನಿ ಭೂಪತಿ, ಆದ್ರೆ ನಾನ್ ನನ್ಗಿಂತ ಜಾಸ್ತಿ ನಿನ್ನ ನಂಬ್ತೀನಿ ಕಣೋ, ನಿನ್ನ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್ ಭೂಪತಿ, ಥ್ಯಾಂಕ್ ಯು ಸೋ ಮಚ್. ಹೌದು, ನನ್ನ ದಿನ ಮಾತಿಗೂ ನಾನ್ ನಿನ್ನ ನಂಬ್ತೀನಿ. ನೀನ್ ನನ್ ಬೆಸ್ಟ್ ಫ್ರೆಂಡು ಅಂತ ಹೇಳ್ತಾನೆ ಇರ್ತಾನೆ. ನಾನು ಸುಳ್ಳು ಹೇಳ್ತಾ ದಿನ ದೂಡ್ತಿದ್ದೀನಿ. ಗೊತ್ತಿದ್ದು ತಪ್ಪಾಗ್ತಿದೆ. ಇನ್ನು ಎಷ್ಟು ದಿನ ಹೀಗೆ? ಎಲ್ಲ ಇವನ ಎಷ್ಟು ಹೊಡಿದ್ರು ತಿರುಗ್ತಾನೆ ಇಲ್ಲ. ಏನಾಗಿದೆ ಇವನ್ಗೆ? ಏನಾಯ್ತು? ಯಾಕೆ ಹೀಗಿದ್ಯಾ? ಅಲ್ಲ, ನಿನ್ನೆ ರಾತ್ರಿ ಬೈಕಲ್ ಬರ್ತಾ ಗಾಳಿ ಸೋಗ್ತಾ ಹೇಗೆ? ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾಯ್ತ ತಗೊಂಡ್ ಬರ್ಲಾ? ಹೋಟ್ಲಿಗೆ ಹೋಗಿಲ್ವಂತೆ, ಏನ್ ವಿಷಯ? ಮನುಷ್ಯರಿಲ್ವಾ? ಹಾಗೇನಿಲ್ಲ. ಮೈ ಬಿಸಿದ್ಯಾ ಹೇಗೆ? ನಿನ್ನೆ ಮಳೆಯಲ್ಲಿ ಬೇರೆ ನಿಂದಿದ್ಯಾ. ನಿನ್ ನೆಂದ ಅಭ್ಯಾಸ ಇಲ್ಲ ಅನ್ಸುತ್ತೆ. ಅಮ್ಮನ್ಗೇಳಿ ಕಷಾಯ ಮಾಡಿಸ್ಕೊಡ್ಲಾ? ನೆಗ್ಲೆಕ್ಟ್ ಮಾಡ್ಬೇಡ, ಆಮೇಲೆ ಜಾಸ್ತಿ ಆದ್ರೆ ಕಷ್ಟ. ಏನು ಬೇಡ, ನಾನು ಆರಾಮಾಗಿದ್ದೀನಿ. ಏನ್ ಆರಾಮು? ನಿನ್ನೆ ಮಳೆಲ್ ನೆಂದಾಗಿಂದ ಒಂಥರ ಆಡ್ತಿದ್ಯಾ. ಥಂಡಿ ಆಗಿರ್ಬೇಕು. ಅದ್ ಜಾಸ್ತಿ ಆಗೋಕ್ ಮುಂಚೆ ಕಷಾಯ ಕುಡ್ಬಿಡು. ಬೇಗ. ನಕ್ಷತ್ರ, ಪ್ಲೀಸ್ ನಕ್ಷತ್ರ. ಪ್ಲೀಸ್ ನನ್ನನ್ನು ಬಿಟ್ಬಿಡು. ಇಷ್ಟು ನನ್ನನ್ನ ಕೇರ್ ಮಾಡಬೇಡ. ನೀನ್ ಕೇರ್ ಮಾಡೋ ಅಷ್ಟು ಒಳ್ಳೆಯವನಲ್ಲ ನಾನು. ಆ ಯೋಗ್ಯತೆ ಇಲ್ಲ ನನ್ಗೆ. ನೀನ್ ಅನ್ಕೊಳ್ಳೋ ಅಷ್ಟು ಒಳ್ಳೆಯವನಲ್ಲ ನಾನು. ನನ್ನ ಫ್ರೆಂಡ್ ಸುಳ್ಳು ಹೇಳ್ತಿದ್ದೀನಿ. ನನ್ನ ಫ್ರೆಂಡ್ ನಂಬಿಕೆಗೆ ಮೋಸ ಮಾಡ್ತಿದ್ದೀನಿ. ನೀನ್ ಇಷ್ಟು ಪ್ರೀತಿಸೋ ಅಷ್ಟು ಒಳ್ಳೆಯವನಲ್ವೇ ಅಲ್ಲ ನಾನು. ಆ ಯೋಗ್ಯತೆನೂ ಇಲ್ಲ ನನ್ಗೆ.